ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಸಿಡಿದಿದ್ದೆ, ಈಗ ಹೋರಾಟ ಮಾಡಲಿಕ್ಕೆ ಮುಂದಾಗ್ತಾ ಇರೋದು. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ GBA ಅಂದ್ರೆ BBMP ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಮಂಜುನಾಥ್ ಅವರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ನೀವು ಕಳೆದ 2 ವರ್ಷದಿಂದನೂ ಕೂಡ ಕೇಳ್ತಾ ಇದ್ದೀರಿ ಬಾಕಿ ಹಣ ಕೊಡಿ ಕೊಡಿ ಅಂತ ಹೇಳಿ, ಎಲ್ಲಿವರೆಗೆ ಬಂತು? ಏನು ಹೋರಾಟ ಮಾಡೋದು ಅನಿವಾರ್ಯನಾ? ಹೌದು, ಯಾಕಂದ್ರೆ ನಾವು ಪದೇ ಪದೇ ನಮ್ಮ ಚೀಫ್ ಕಮಿಷನರ್ ಹತ್ರ ಒತ್ತಡ ಹಾಕ್ತಾನೆ ಇದ್ವಿ. ಹಿಂದೆ ತುಷಾರ್ ಗಿರಿನಾಥ್ ಅವರು ಸಾಹೇಬ್ರಿದ್ರು, ಅವ್ರಿಗೂ ಕೂಡ ಒತ್ತಡ ಹಾಕಿದ್ವಿ. ಅವರು ಈಗ ಪ್ರಮೋಷನ್ ಆಗಿ ನಗರಾಭಿವೃದ್ಧಿ ಇಲಾಖೆ ಇನ್ಚಾರ್ಜ್ ತಗೊಂಡಿದ್ದಾರೆ. ಈಗ ನಮ್ಮ ಸನ್ಮಾನ್ಯ ಮಹೇಶ್ವರ ರಾವ್ ಅವರು ಬಂದಿದ್ದಾರೆ, ಅವರು ಪಾಪ ಒಳ್ಳೆಯವರಿದ್ದಾರೆ. ಯಾಕಂತಂದರೆ ಈ ಒಂದು ಮಧ್ಯದಲ್ಲಿ ಏನು GBA ಆಗಿ ಏನು ಕನ್ವರ್ಟ್ ಆಯಿತು, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಒಡೆದು ಹಂಚಿ 5 ಭಾಗ ಮಾಡಿದ್ದಾರೆ. ಹಿಂದೆ 2,25,000 ಕೋಟಿಯಷ್ಟು ಬ್ಯಾಲೆನ್ಸ್ನ ಉಳಿಸ್ಕೊಂಡಿದ್ದಾರೆ. ಇದು ಹರಿದು ಹಂಚಿ ಹೋಗಿದೆ. ಎಲ್ಲ ಪಾಲಿಕೆ ವೈಸನ್ನು ಅದನ್ನು ಬಾಕಿ ಅವರವರೇ ಪಾವತಿಸಬೇಕು ಅಂತ ಮಾಡಿದ್ದಾರೆ. ಈ ಒಂದು ಏನು ಹರಿದು ಹಂಚಿ ಹೋಗಿದೆ GBA ನಮ್ಮ ಪಶ್ಚಿಮ ಭಾಗ ಮತ್ತು ಬೆಂಗಳೂರು ಸೌತ್ ಅಂತ ಏನು ಮಾಡಿದ್ದಾರೆ, ಅಲ್ಲಿ ತುಂಬ ಸಮಸ್ಯೆ ಇದೆ. ರೆವಿನ್ಯೂ ಕಡಿಮೆ ಬರ್ತಾ ಇದೆ ಅಲ್ಲಿ. ಆದ್ದರಿಂದ ಅವರಿಗೆ ಪಾವತಿ ಮಾಡಿಲ್ಲ. 2023 ಡಿಸೆಂಬರ್ ಇಂದನೂ ಪಾವತಿ ಮಾಡಬೇಕಾಗಿದೆ. ಇದಾಗಲೇ 2 ವರ್ಷ ದಾಟಿ ಹೋಗಿದೆ, 25 ತಿಂಗಳು ದಾಟಿ ಮೀರಿದೆ. 26ನೇ ತಿಂಗಳಿಗೆ ನಾವು ಬಾಕಿಯನ್ನು ಕಾಲಿಡ್ತಾ ಇದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಗುತ್ತಿಗೆದಾರರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಮತ್ತು ಇಲ್ಲಿ ಏನಾಗ್ತಾ ಇದೆ, ಹೊಸ GBA ಅಂತ ಏನು ಮಾಡಿ ಹೊಸ ಹುದ್ದೆಗಳನ್ನ ಸೃಷ್ಟಿ ಮಾಡಿದ್ದಾರೆ. ಅವ್ರು ಕೆಲವೊಂದು ಕಡೆ ಸಂಬಳ ಕೊಡೋದಕ್ಕೆ ಹಣ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಘ ಏನು ನಿರ್ಧಾರ ಮಾಡ್ತಾ ಇದೆ? ನಿಮ್ಮ ಸಂಘನೂ ಕೂಡ ಇರ್ಬೋದು. ಹೌದು, ಈಗ ಏನಾಗಿದೆ, ಇವತ್ತು ನಮ್ಮ ಎಲ್ಲ ಗುತ್ತಿಗೆದಾರರು ಅರ್ಧ ಜನ ಗುತ್ತಿಗೆದಾರರು ಕಾಮಗಾರಿಗಳನ್ನ ಕೈ ಬಿಟ್ಟಿದ್ದಾರೆ. ಯಾರು ಹೊಸ ಕೆಲಸಗಳನ್ನ ತಗೊಳ್ಳಿಕ್ಕೆ ಮುಂದೆ ಬರ್ತಾ ಇಲ್ಲ. ಮತ್ತು ಏನು ಇವತ್ತಿನ ದಿನ ನಮ್ಮ ಏನು ಬಾಕಿ ಬಿಲ್ಗಾಗಿ ಪಾವತಿ ಮಾಡ್ತೀವಿ, ಬಾಕಿ ಬಿಲ್ ಪಾವತಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಆ ಪಾವತಿಗೋಸ್ಕರ ನಾವು ಎಲ್ಲ ಕಾಮಗಾರಿಗಳನ್ನ ಏನು ಚಾಲನೆಯಲ್ಲಿದ್ದ ಕಾಮಗಾರಿಗಳನ್ನೆಲ್ಲ ಸ್ಥಗಿತಗೊಳಿಸ್ತಾ ಮುಖಾಂತರ ಮತ್ತು ನಾವು ಎಲ್ಲ ನಮ್ಮ ಚೀಫ್ ಕಮಿಷನರ್ ಮತ್ತು ಈಗ ಏನು ನಮ್ಮ ಸನ್ಮಾನ್ಯ ನಗರಾಭಿವೃದ್ಧಿ ಸಚಿವರು ಏನಿದ್ದಾರೆ DK ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ತಮ್ಮ ಮೂಲಕನೂ ಕೂಡ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಆದಷ್ಟು ಬೇಗ ಗುತ್ತಿಗೆದಾರರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಈ ಒಂದು ನಿಟ್ಟಿನಲ್ಲಿ ಬೆಂಗಳೂರು ನಗರದ ಮೂಲಭೂತ ಸೌಕರ್ಯಗಳಿಗೆ ಯಾವುದೇ ಅಡಚಣೆ ಆಗದಂತೆ ಕಾರ್ಯಪ್ರವೃತ್ತರಾಗಬೇಕು ಅನ್ನೋದನ್ನ ಮುಖಾಂತರ ತಮ್ಮ ಮುಖಾಂತರ ಹೇಳಿ. ಡಿಸೆಂಬರ್ ಡೆಡ್ಲೈನ್ ಕೊಟ್ಟಿತ್ತು, ನಿಮ್ಮ ರಾಜ್ಯಾಧ್ಯಕ್ಷರು ಕೂಡ ಡೆಡ್ಲೈನ್ ಕೊಟ್ಟಿದ್ರು. ಏನಾಯ್ತು ಆಮೇಲೆ? ಈಗ ನಿಮ್ಮ ಸಂಘ ಏನು ಮಾಡ್ತಾ ಇದೆ? ಈಗ ನಾವು ಕೂಡ ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಕೈ ಜೋಡಿಸಿದ್ದೀವಿ. ರಾಜ್ಯಾಧ್ಯಕ್ಷರು ಈಗ ಎಲ್ಲ ಪ್ರೆಸ್ ಮೀಟ್ ಮಾಡಿ ಮತ್ತು ಮುಖ್ಯಮಂತ್ರಿಗಳಿಗೂ ಮನವಿ ಕೂಡ ಸಲ್ಲಿಸಿ ನಂತರ ರೂಪುರೇಷೆಗಳನ್ನ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಯಾರು ಮಂತ್ರಿಗಳು ಸಹಕರಿಸದಿದ್ದಂಥ ಸಂದರ್ಭದಲ್ಲಿ ಈ ರಾಜ್ಯಾದ್ಯಂತ ಕಾಮಗಾರಿಗಳನ್ನ ಸ್ಥಗಿತಗೊಳಿಸಬೇಕು ಅಂತ ತಮಗೂ ಕೂಡ ಹೇಳಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸ್ತಾರೆ. ನಾವು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಏನು ಹಿಂದೆ ಇತ್ತು, GBA ಎಲ್ಲ ಕಾಮಗಾರಿಗಳನ್ನೂ ಕೂಡ ನಾವು ಕೂಡ ಸ್ಥಗಿತಗೊಳಿಸಿ ಹೋರಾಟಕ್ಕೆ ಧುಮುಕ್ತೀವಿ ಅಂತ ತಮ್ಮ ಮೂಲಕ ಹೇಳ್ತಾರೆ. ಈಗ ಎಷ್ಟು ಪರ್ಸೆಂಟೇಜ್ ವರ್ಕ್ ನಡೀತಾ ಇದೆ, ಎಷ್ಟು ಪರ್ಸೆಂಟೇಜ್ ವರ್ಕ್ ನೀವು ಮಾಡ್ತಾ ಇಲ್ಲ? ಆಮೆಗತಿಯಲ್ಲಿ ನಮ್ಮ ಗುತ್ತಿಗೆದಾರರು ಆಮೆಗತಿಯಲ್ಲಿ ಹಣ ಇಲ್ಲದೇನೆ ಆಮೆಗತಿಯಲ್ಲಿ ಕಾಮಗಾರಿಗಳನ್ನ ನಡೆಸ್ತಾ ಇದ್ದಾರೆ. ಮತ್ತು ಇನ್ನು ಕೆಲವೇ ದಿನಗಳಲ್ಲಿ ತಮಗೂ ಕೂಡ ಮಾಹಿತಿ ಕೊಡ್ತೀವಿ. ಕೆಲವೇ ದಿನಗಳಲ್ಲಿ ಎಲ್ಲ ಕಾಮಗಾರಿಗಳನ್ನ ಸ್ಥಗಿತಗೊಳಿಸ್ತೀವಿ. ಇದು ಬೆಂಗಳೂರಿನ BBMP, ಈ ಹಿಂದೆ ಇದ್ದಂಥ BBMP, ಈಗಿರುವಂಥ GBA ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಮಂಜುನಾಥ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಯ್ಡ್ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.